ದೊಡ್ಡ ದೊಡ್ಡ ಶ್ರೀಮಂತರಾಗಿರ್ತಕ್ಕಂಥ ಎಲಾನ್ ಮಸ್ಕ್, ಮುಖೇಶ್ ಅಂಬಾನಿ, ಮಾರ್ಕ್ ಜುಕರ್ಬರ್ಗ್ ಈ ಥರದ ವ್ಯಕ್ತಿಗಳ ದುಡ್ಡು ಎಲ್ಲಿಟ್ಟಿರ್ತಾರೆ ಅನ್ನೋದನ್ನ ಈ ವಿಡಿಯೋನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಹೋಗೋಣ. ಈ ಥರದ ವ್ಯಕ್ತಿಗಳು ದುಡ್ಡನ್ನು ಎಲ್ಲಿಟ್ಟಿರ್ತಾರೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಇಟ್ಟಿರ್ತಾರೆ. ಇವಾಗ ಎಲಾನ್ ಮಸ್ಕ್ನ ಎಕ್ಸಾಂಪಲ್ ಆಗಿ ನಾವು ತಗೊಂಡ್ರೆ ಅವರ ಒಂದು ಮೆಜಾರಿಟಿ ಆಫ್ ದ ದುಡ್ಡು ಎಲ್ಲಿರುತ್ತೆ ಅಂತಂದ್ರೆ ಟೆಸ್ಲಾ, ಸ್ಪೇಸ್ ಎಕ್ಸ್ ಈ ಥರದ ಕಂಪನೀಸ್ನಲ್ಲಿ ಅವ್ರು 90% ಆಫ್ ದ ಶೇರ್ಸ್ನಲ್ಲಿ ಇವರೇನೇ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಇವಾಗಿನ ಕರೆಂಟ್ ವ್ಯಾಲ್ಯೂಯೇಷನ್ನಲ್ಲಿ ಅದನ್ನು ಸೆಲ್ ಮಾಡಿದ್ರೆ ಇವರಿಗೆ ಎಷ್ಟು ದುಡ್ಡು ಬಂದು ಸೇರುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ವರ್ಲ್ಡ್ನ ನಂಬರ್ 1 ಶ್ರೀಮಂತ ಇವರು ಅಂದ್ಬಿಟ್ಟು ಗೌರ್ಮೆಂಟ್ ಡಿಕ್ಲೇರ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಇವರ ಒಂದು ವ್ಯಾಲ್ಯೂಯೇಷನ್ ಇವತ್ತಿನ ಒಂದು ದಿನದಲ್ಲಿ ಅವರ ಕಂಪ್ಲೀಟ್ ಶೇರ್ನ ಇವರು ಸೆಲ್ ಮಾಡಿದ್ರೆ ಅವರ ಒಂದು ದುಡ್ಡು ವ್ಯಾಲ್ಯೂಯೇಷನ್ ಎಷ್ಟಾಗುತ್ತೆ ಅಂತಂದ್ರೆ ಒಂದು $200 ಬಿಲಿಯನ್ ಆಗುತ್ತೆ ಅಂತಂದ್ರೆ ಸೊ ಇವರ ಒಂದು ವ್ಯಾಲ್ಯೂಯೇಷನ್ ಇಷ್ಟು ಅಂತ ಡಿಕ್ಲೇರ್ ಮಾಡ್ತಾ ಹೋಗ್ತಾರೆ. ಅರ್ಥ ಆಯ್ತಲ್ವಾ? ಇವಾಗ ಇಷ್ಟೊಂದು ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ನಲ್ಲೇ ಇಟ್ಟರೆ ಇವಾಗ ಇದನ್ನು ಲಿಕ್ವಿಫೈ ಮಾಡಬೇಕು ಅಂತಂದ್ರೆ ಯಾವ ಥರ ಲಿಕ್ವಿಫೈ ಮಾಡ್ತಾ ಹೋಗ್ತಾರೆ? ಲಿಕ್ವಿಫಿಕೇಶನ್ ಅಂತಂದ್ರೆ ಇವಾಗ ಕ್ಯಾಶ್ ಆಗಿ ಅವ್ರು ತಗೋಬೇಕು ಅಂತಂದ್ರೆ ಯಾವ ಥರ ಕ್ಯಾಶ್ ಆಗಿ ಅವರು ತಗೊಳ್ತಾರೆ ಅನ್ನೋದನ್ನ ನೀಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇವರು ಟ್ವಿಟರ್ನ ಇವರು ಪರ್ಚೇಸ್ ಮಾಡ್ತಾ ಹೋದ್ರಲ್ಲ ಎಲಾನ್ ಮಸ್ಕ್, 2022ನಲ್ಲಿ $44 ಬಿಲಿಯನ್ ಕೊಟ್ಟು ಇವರು ಟ್ವಿಟರ್ನ ಪರ್ಚೇಸ್ ಮಾಡಿದ್ರು. ಯಾವ ಥರ ಪರ್ಚೇಸ್ ಮಾಡಿದ್ರು ಅಂತ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ. ಇವಾಗ ಹೇಗೆ ಟೆಸ್ಲಾ ಥರದ ಕಂಪನೀಸ್ನಲ್ಲಿ 90% ಆಫ್ ದ ಸ್ಟಾಕ್ಸ್ನ ಇವರೇನೆ ಓನರ್ಶಿಪ್ಪಲ್ಲಿ ಇಟ್ಕೊಂಡಿದ್ದಾರೋ ಅದೇ ಥರನೇ ಟ್ವಿಟರ್ ಕಂಪನಿ ಓನರು 90% ಆಫ್ ದ ಟ್ವಿಟರ್ ಶೇರ್ಸ್ನ ಅವರೇನೆ ಹೋಲ್ಡ್ನಲ್ಲಿ ಇಟ್ಟಿರ್ತಾರಲ್ಲ. ಈ 90% ಆಫ್ ದ ಶೇರ್ಸ್ನ ಎಲಾನ್ ಮಸ್ಕ್ ಪರ್ಚೇಸ್ ಮಾಡ್ಕೊಂಡ್ಬಿಟ್ರೆ ಗೇಮ್ ಓವರ್. ಸೊ ಈ ಟ್ವಿಟರ್ ಕಂಪನಿ ಬಂದು ಇವರಿಗೆ ಒಂದು ಪ್ರೈವೇಟ್ ಆಗಿಬಿಡ್ತು ಅಂತ ಅರ್ಥ. ಸೊ ಆ ಓನರ್ ಇವರು ಅಂತ ಅರ್ಥ ಅಲ್ವಾ? ಈ 90% ಆಫ್ ದ ಸ್ಟಾಕ್ಸ್ನ ಪರ್ಚೇಸ್ ಯಾವ ಥರ ಮಾಡ್ತಾರೆ ಅನ್ನೋದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಇವ್ರು ಏನು ಮಾಡ್ತಾರೆ ಅಂತಂದರೆ ಈಗ $200 ಬಿಲಿಯನ್ ವರ್ತ್ ಆಗಿರತಕ್ಕಂಥ ಟೆಸ್ಲಾ, ಸ್ಪೇಸ್ ಎಕ್ಸ್ ಶೇರ್ಸ್ ಇವ್ರ ಹತ್ರ ಇದಾವಲ್ಲ ಅದನ್ನು ಸೆಕ್ಯೂರಿಟಿಯಾಗಿ ಇಟ್ಕೊಂಡ್ಬಿಟ್ಟು ಎಷ್ಟೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕ್ಸ್ ಹತ್ರ ಹೋಗ್ಬಿಟ್ಟು ಇವ್ರು ಲೋನ್ನ ಕೇಳ್ತಾರೆ. ಬ್ಯಾಂಕ್ಸ್ ಕೂಡ ತುಂಬ ದುಡ್ಡನ್ನ ಇವ್ರು ಲೋನಾಗಿ ತಗೊಳ್ಳೋದ್ರಿಂದ ಅತಿ ಕಡಿಮೆ ಇಂಟ್ರೆಸ್ಟ್ಗೆ ಇವರು ಬ್ಯಾಂಕ್ ಕೂಡ ಸಾಲ ಕೊಡ್ತಾ ಹೋಗ್ತಾರೆ. ಆ ದುಡ್ಡನ್ನ ಒಂದು 40% ಆಫ್ ದ ದುಡ್ಡನ್ನ ಇವರು ಬ್ಯಾಂಕ್ ಹತ್ರ ಒಂದು ತಗೊಳ್ತಾ ಹೋಗ್ತಾರೆ. ಇನ್ನು ಒಂದು 50% ಆಫ್ ದ ದುಡ್ಡು ಬೇಕಲ್ಲ ಅದನ್ನ ಬಂದ್ಬಿಟ್ಟು ಇನ್ವೆಸ್ಟರ್ಸ್ನ ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ತಾರೆ. ಈಗ ಎಷ್ಟೊಂದು ಫಿನಾನ್ಷಿಯಲ್ ಇನ್ವೆಸ್ಟರ್ಸ್ ಎಲ್ಲ ಬರ್ತಾ ಹೋಗ್ತಾರಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಇವಾಗ ಟ್ವಿಟರ್ ಕಂಪನಿ ಶೇರ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಸೊ ಇನ್ವೆಸ್ಟರ್ಸ್ ನನ್ನ ಜೊತೆ ನೀವು ಕಂಬೈನ್ ಆಗಿ ಈ ಶೇರ್ಸ್ನ ಪರ್ಚೇಸ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಒಂದು 50% ಆಫ್ ದ ಶೇರ್ಸ್ನ ಬೈ ಮಾಡ್ಕೊಳ್ತಾರೆ. ಈಗ ಬ್ಯಾಂಕ್ ಹತ್ರ ಸ್ವಲ್ಪ ದುಡ್ಡನ್ನ ತಗೊಂಡಿದ್ದಾರೆ, ಈ ಇನ್ವೆಸ್ಟರ್ಸ್ ಹತ್ರ ಸ್ವಲ್ಪ ದುಡ್ಡನ್ನ ತಗೊಂಡ್ಬಿಟ್ಟು ಈ ಟ್ವಿಟರ್ ಕಂಪನಿ ಶೇರ್ಸ್ನೆಲ್ಲ ಪರ್ಚೇಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಇವಾಗ ಏನಾಗುತ್ತೆ ಅಂತಂದರೆ ಆ ದುಡ್ಡೆಲ್ಲ ಬಂದ್ಬಿಟ್ಟು ಟ್ವಿಟರ್ ಕಂಪನಿ ಓನರ್ಗೆ ಹೋಗುತ್ತೆ. ಆ ಶೇರ್ನ ಬಂದ್ಬಿಟ್ಟು ಇವ್ರು ಬಿಟ್ಕೊಡ್ತಾರೆ. ಅವಾಗ ಓನರ್ ಬಂದ್ಬಿಟ್ಟು ಎಲಾನ್ ಮಸ್ಕ್ ಆಗ್ಬಿಡ್ತಾರೆ. ಓಕೆನಾ? ಅದೇ ರೀತಿಯಾದ ಟೆಸ್ಲಾ ಮತ್ತೆ ಸ್ಪೇಸ್ ಎಕ್ಸ್ ಶೇರ್ಸ್ನ ಇವ್ರು ಮಾರುವಂಥ ಅವಶ್ಯಕತೆನೇ ಇಲ್ಲ. ಸೊ ಆ ಒಂದು ಶೇರ್ಸ್ನ ಒಂದು ಸೆಕ್ಯೂರಿಟಿ ಆಗಿ ಇಟ್ಕೊಂಡು ತಗೊಂಡಿದ್ದಾರಲ್ಲ ಇವ್ರು ಇಂಟ್ರೆಸ್ಟ್ನೇ ಪೇ ಮಾಡ್ಬೋದು, ಅಥವಾ ಒಂದಿಷ್ಟು ಶೇರ್ಸ್ನ ಸೆಲ್ ಮಾಡಿಬಿಟ್ಟು ಕೂಡ ಬ್ಯಾಂಕಿಗೆ ಸಾಲ ತೀರಿಸ್ಬಿಡ್ಬೋದು ಫ್ಯೂಚರ್ನಲ್ಲಿ. ಇನ್ ಕೇಸ್ ಏನಾದರೂ ಇವರು ಸೆಲ್ ಮಾಡಿದ್ರೆ ರಿಯಲ್ ಲೈಫ್ನಲ್ಲಿ ಅವಾಗ ದೊಡ್ಡ ಒಂದು ಇವರು ಜಾಸ್ತಿ ದುಡ್ಡನ್ನ ಜಾಸ್ತಿ ಶೇರ್ಸ್ನ ಸೆಲ್ ಮಾಡ್ತಿದಾರಲ್ಲ ಅವಾಗ ಗೌರ್ಮೆಂಟಿಂದ ಟ್ಯಾಕ್ಸ್ ತುಂಬ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಎಷ್ಟೊಂದು ಬ್ಯಾಂಕ್ಸ್ ಹತ್ರ ಅಥವಾ ಇನ್ವೆಸ್ಟರ್ಸ್ ಹತ್ರ ಇವರು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ದುಡ್ಡನ್ನ ತಗೊಂಡು ಇವರು ಇನ್ವೆಸ್ಟ್ಮೆಂಟ್ ಈ ಶೇರ್ಸ್ನೆಲ್ಲ ಪರ್ಚೇಸ್ ಮಾಡ್ಕೊಂಡ್ಬಿಡ್ತಾರೆ, ಟ್ವಿಟರ್ ಕಂಪ್ನಿ ಶೇರ್ಸ್ನೆಲ್ಲ. ಅವಾಗ ಓನರ್ಶಿಪ್ ಇವ್ರಿಗೆ ಬರ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಇವರು ಬಡ್ಡಿ ಕಟ್ಟೋದು ಎಷ್ಟೊಂದು ಬೆಟರ್ ದ್ಯಾನ್ ಇಲ್ಲಿ ಟ್ಯಾಕ್ಸ್ ಕಟ್ಟೋದು. ಅದಕ್ಕೋಸ್ಕರ ಈ ಟ್ಯಾಕ್ಸ್ನ ಸೇವ್ ಮಾಡಿ ಲೋನ್ ಆಗಿ ತಗೊಂಡು ಇನ್ವೆಸ್ಟರ್ಸ್ ಹತ್ರ ಸಾಲ ಆಗಿ ತಗೊಂಡು ಬಂದು ಈ ಟ್ವಿಟರ್ ಕಂಪನಿನ ಪರ್ಚೇಸ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಈ ಥರ ಇವರು ಲಿಕ್ವಿಫಿಕೇಶನ್ ಮಾಡ್ತಾ ಹೋಗ್ತಾರೆ ಮನಿನ. ಓಕೆನಾ? ಇವಾಗ ನಿಮಗೆ ಅರ್ಥ ಆಗಿರುತ್ತೆ ಅತ್ಯಂತ ದೊಡ್ಡ ಶ್ರೀಮಂತ ಅಂತ ಯಾವ ಥರ ಕರೀತಾರೆ ಅಂತಂದರೆ ಕರೆಂಟ್ ವ್ಯಾಲ್ಯೂನಲ್ಲಿ ಅವರ ಒಂದು ಶೇರ್ಸ್ನ ಸೆಲ್ ಮಾಡಿದ್ರೆ ಎಷ್ಟು ದುಡ್ಡಾಗುತ್ತೋ ಅದರ ಬೇಸಿಸ್ ಮೇಲೆ ವರ್ಲ್ಡ್ನ ನಂಬರ್ 1 ಶ್ರೀಮಂತರು ಇವರು ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ತಾ ಹೋಗ್ತಾರೆ. ಅರ್ಥ ಆಯ್ತಲ್ವಾ? ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್, ಬೈ ಬೈ.